ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ರಾಜಕೀಯ ಹಂಗಾಮಗಳು ಶುರುವಾಗಿವೆ. ಬೇಕಾಬಿಟ್ಟಿಯಾಗಿ ಎಸ್ಐಆರ್ ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗದ ನಿಯಮಗಳಿಗೆ ಬೆಲೆನೇ ಇಲ್ಲ ಅಂತ ಪ್ರತಿಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಬರೀ ಬಾಯಿ ಮಾತಲ್ಲಿ ಆರೋಪ ಮಾಡ್ತಾ ಇಲ್ಲ, ನಮ್ಮ ಹತ್ರ ಸಾಕ್ಷಿಗಳಿವೆ ಅಂತ ವಿಡಿಯೋಗಳ ಮೇಲೆ ವಿಡಿಯೋವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಬರುವಾಗ ಒಂದೊಂದು ಟ್ಯಾಬ್ ಹಿಡ್ಕೊಂಡು ಬರ್ತಾ ಇದ್ದಾರೆ, ಅದರಲ್ಲಿ ವಿಡಿಯೋ ತೋರಿಸ್ತಾ ಇದ್ದಾರೆ. ನಿನ್ನೆಷ್ಟೇ ಕುಮಾರಸ್ವಾಮಿಯವರು ರಾಮನಗರದ ಕಲ್ಯಾಣ ಮಂಟಪವೊಂದರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಎಸ್ಐಆರ್ಗೆ ಸೇರಿಸ್ತಾ ಇದ್ದಾರೆ ಅಂತ ಒಂದು ವಿಡಿಯೋವನ್ನು ತೋರಿಸಿದ್ರು. ಇವತ್ತು ಯಶವಂತಪುರ ವ್ಯಾಪ್ತಿಯ BLO ಅಕ್ರಮಗಳ ವಿಡಿಯೋವನ್ನು ರಿಲೀಸ್ ಮಾಡಿದ್ರು ಕುಮಾರಸ್ವಾಮಿ. ಶಾಸಕರ ಫೋಟೋ ಹಿಡಿದು ಎಸ್ಐಆರ್ ಮಾಡ್ತಾ ಇದ್ದು ರಾಜ್ಯ ಚುನಾವಣಾ ಆಯೋಗಕ್ಕೆ ಈ ಬಗ್ಗೆ ಅವರು ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರ ಚುನಾವಣಾ ಆಯೋಗದಿಂದ ಕೇಂದ್ರ ಮಟ್ಟದ ಅಧಿಕಾರಿಗಳನ್ನ ನಿಯೋಜಿಸೋದಕ್ಕೆ ಒತ್ತಡ ಹಾಕುವುದಾಗಿ ಕೂಡ ಹೇಳಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿಯವರು ವಿಡಿಯೋವನ್ನು ತೋರಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಬೀದಿ ಹೋರಾಟಕ್ಕೆ ಇಳಿದಿದ್ದರು. ರಾಮನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಎದುರು ಬಿಜೆಪಿ ಹಾಗೂ JDSನವರು ಜಂಟಿಯಾಗಿ ಪ್ರತಿಭಟನೆಯನ್ನು ಮಾಡಿದರು. ರಾಮನಗರದ ಎಸ್ಐಆರ್ ಪ್ರಕ್ರಿಯೆ ಸ್ಥಗಿತಕ್ಕೆ ಅವರು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಇವತ್ತು ಏನು ನಡೀತಾ ಇದೆ ಇದಕ್ಕೆ ಮೂಲ ಕಾರಣ ಪುರುಷರು ಇವರೇ. ಏನು ಭಾಷಣ ಮಾಡಿದ್ದು, ನೀವು ಮತದಾರರ ಪಟ್ಟಿಗೆ ಸೇರ್ಕೊಳ್ಳದೇ ಇದ್ದರೆ ನಿಮಗೆ ಗ್ಯಾರಂಟಿ ಸ್ಕೀಮ್ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಗೃಹಜ್ಯೋತಿ ಇಲ್ಲ, ಹೇಳಿದ್ದು. ಇವತ್ತು ನಿಮಗೇನಾದರೂ ನಿಮ್ಮ ಅಧಿಕಾರಿಗೆ ಇಂಥದ್ದು ಏನೋ ಒಂದು ಇಲಾಖೆ ಬೇರೆ ಥರದವ್ರಂತೆ ಇವತ್ತಿಂದ. ಪ್ರಜಾಸೇವೆ ಇದೇ ಅಲ್ವೇ, ಪ್ರಜಾಸೇವೆ ಮಾಡಿಸ್ತಾ ಇರೋದು ನಿಮ್ಮ ಅಧಿಕಾರಿಗಳ ಹತ್ರ. ಯಾರ ಮೇಲೆ ಆಕ್ಷನ್ ತಗೋತಾ ಇದ್ದೀರಿ? ಸಾಕ್ಷಿ ಪ್ರೆಸೆಂಟೇಷನ್ ಮಾಡಿದೀವಿ, ಇನ್ಯಾರು ಕಾಯ್ತಾ ಇದೀರಿ? ಇನ್ಯಾವ ಸಾಕ್ಷಿ ಬೇಕು? ಒಳಗಡೆ ಕೂತ್ಕೊಂಡು ಅಲ್ಲಿ ಮಕ ಮುಚ್ಚಿದವ್ರನ್ನೇ ಪ್ರತಿನಿಧಿಯಾಗಿ ಮಾಡಿ. ಇವ್ರನ್ನ ಇಮಿಡಿಯೇಟ್ ಆಗಿ ಅದೇ ಅವ್ರ ಟೀಚರ್ಗಳಿರ್ತಾರೆ, ಅವ್ರ ಟೀಚರ್ಗಳ ಕೆಲಸ ತೆಗಿರಿ ಅಂತ ಹೇಳೋದು ನಾನು ಇಷ್ಟಪಡೋದಿಲ್ಲ. ಪಾಪ ಅವರೆಲ್ಲ ಬಡವರು, ಅಮಾಯಕರು. ಅವ್ರ ಮೇಲೆ ಇವ್ರು ದೌರ್ಜನ್ಯ ಮಾಡಿದ್ದಾರೆ. ಈ ಒಂದು BLO ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಅವ್ರನ್ನ ಸಸ್ಪೆನ್ಷನ್ ಮಾಡಿ. ಇನ್ನು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಒಂದೇ ಜಾಗದಲ್ಲಿ ಗುಂಪುಗುಂಪಾಗಿ ಎಸ್ಐಆರ್ ಅನ್ನು ನಡೆಸ್ತಾ ಇದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ಕೊಡ್ತಿದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇವರೆಲ್ಲರೂ ಕೂಡ ಒಬ್ಬರಾದ ಮೇಲೊಬ್ಬರು ಸುದ್ದಿಗೋಷ್ಠಿಗಳನ್ನು ನಡೆಸಿ ಎಸ್ಐಆರ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ತೋರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. GBA ವ್ಯಾಪ್ತಿಯಲ್ಲಿ 27 ವಾರ್ಡ್ಗಳಲ್ಲಿ ಎರಡೆರಡು ಎಸ್ಐಆರ್ ನಡೀತಾ ಇದೆ. ಮಹದೇವಪುರ ಮತ್ತು ಗಾಂಧಿನಗರಕ್ಕೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಮೊನ್ನೆ 30ನೇ ತಾರೀಕು ಎಸ್ಐಆರ್ ಆರಂಭ ಆದ ಮೇಲೆ ಇನ್ನೊಂದು ಎಸ್ಐಆರ್ ಅನ್ನ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಯಾಕೆ? ಸುಮಾರು 20-25 ಲಕ್ಷ ಇರುವಂತ ಬಾಂಗ್ಲಾದೇಶದವ್ರನ್ನ ವೋಟ್ಗೋಸ್ಕರ ಸೇರಿಸುವಂತ ಒಂದು ಷಡ್ಯಂತ್ರವನ್ನ ಕಾಂಗ್ರೆಸ್ ಪಾರ್ಟಿ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಗುಂಪಾಗಿ ಅಕ್ರಮವಾಗಿ ಅರ್ಜಿ ಭರ್ತಿ ಮಾಡುವಂತ ಸ್ಕೀಮ್ ಏನಿದೆ, ಇದು SIR ಅಲ್ಲಿ ಇಲ್ಲ. SIR ಅಲ್ಲಿ ಈ ಥರದಿಲ್ಲ. ಮತ್ತೆ ನಕಲಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ದಾಖಲೆಗಳನ್ನು ನಿರ್ಮಾಣ ಮಾಡುವಂತ ಒಂದು ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ ಕುಡಿಗಲ್ನಲ್ಲಿ ಒಂದೇ ಮನೆಯಲ್ಲಿ 10 ಜನರನ್ನು ಕರೆಸಿಕೊಂಡು ಎಸ್ಐಆರ್ ಮಾಡ್ತಿರುವಂತಹ ವಿಡಿಯೋ ಒಂದು ಹರಿದಾಡ್ತಾ ಇದೆ. ಬೆಂಗಳೂರಿನ BTM ಲೇಔಟ್ನಲ್ಲಿ ಎಸ್ಐಆರ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ಕೋಲಾರದ ಕುರುಬರಪೇಟೆಯಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಕುಳಿತುಕೊಂಡು ಎಸ್ಐಆರ್ ಮಾಡ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ಹಾಗೆಯೇ ಮೈಸೂರಿನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಕುಳಿತುಕೊಂಡು ಎಸ್ಐಆರ್ ನಡೆಸಿರುವಂತಹ ದೃಶ್ಯಗಳು ಕೂಡ ವಿವಾದವನ್ನು ಎಬ್ಬಿಸಿವೆ. ಇನ್ನು ಧಾರವಾಡದಲ್ಲಿ ಒಂದೇ ಕಡೆ ಕೂತ್ಕೊಂಡು BLO ಅಧಿಕಾರಿಗಳು ಎಲ್ಲರನ್ನೂ ಕೂಡ ಅಲ್ಲಿಗೆ ಕರೆಸಿಕೊಂಡು ಎಸ್ಐಆರ್ ಫಾರಂ ಅನ್ನು ತುಂಬಿಸ್ತಾ ಇರುವಂಥದ್ದು ಕೂಡ ಅದಕ್ಕೆ ಪೂರಕವಾದಂತಹ ವಿಡಿಯೋ ಸಾಕ್ಷಿಗಳು ಲಭ್ಯವಾಗಿದ್ದಾವೆ.
ಕಲಬುರಗಿಯಲ್ಲೂ ಕೂಡ ಇದೇ ಥರ ಆಗಿದೆ. ಅಲ್ಲೂ SIR ಆಗ್ತಾ ಇರುವಂತಹ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇವೆ. ಒಂದಾದೊಂದು ಮೇಲೊಂದು ಕಡೆಗಳಲ್ಲಿ ಈ ರೀತಿಯಾಗಿ SIR ಪ್ರಕ್ರಿಯೆಯನ್ನು ಒಂದೇ ಕಡೆಯಲ್ಲಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಈ ವಿಡಿಯೋಗಳನ್ನೇ ಆಧಾರವಾಗಿಟ್ಟುಕೊಂಡು ಜಿಲ್ಲಾಧಿಕಾರಿ, ತಹಶೀಲ್ದಾರ್ಗೆ ಬಿಜೆಪಿ ಮತ್ತು JDS ಅವರು ದೂರು ಕೊಡ್ತಾ ಇದ್ದಾರೆ. ಆದರೆ ಪ್ರತಿಪಕ್ಷದವರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ ಚುನಾವಣಾ ಆಯೋಗ ಇದರ ಬಗ್ಗೆ ನಿಜಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಲೇಬೇಕು. ಯಾಕಂದರೆ ಇದು ಚುನಾವಣಾ ಆಯೋಗದ ಕರ್ತವ್ಯ. BLOಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಈಗ ಚುನಾವಣಾ ಆಯೋಗ ಕೊಟ್ಟಿದೆ. ಆಯೋಗ ಕೊಟ್ಟಿರುವಂತಹ ಮಾರ್ಗಸೂಚಿ, ಆ ಮಾರ್ಗಸೂಚಿ ಪ್ರಕಾರವಾಗಿಯೇ ಅರ್ಜಿಗಳನ್ನು ವಿತರಿಸಬೇಕು ಅಂತ ಹೇಳಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯವರು ಈಗ ಹೇಳಿದ್ದಾರೆ. ಆಯೋಗದ ನಿರ್ದೇಶನ, ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಮನೆ ಮನೆಗೆ ಭೇಟಿ ನೀಡುವಂತೆ BLOಗಳಿಗೆ ನಿರ್ದೇಶನವನ್ನು ನೀಡಬೇಕು ಅಂತ ಹೇಳಿ ಯಾರು EROಗಳಿದ್ದಾರೆ, ರಿಟರ್ನಿಂಗ್ ಆಫೀಸರ್ಗಳಿದ್ದಾರೆ, ಅವರುಗಳಿಗೆ ನಿರ್ದೇಶನ ಹೋಗಿದೆ. ಫಾರಂ ತುಂಬೋದಕ್ಕೆ ಕಷ್ಟಪಡುವಂತಹ ಮತದಾರರಿಗೆ ಸಹಾಯ ಮಾಡುವಂಥದ್ದು ಮಾತ್ರ BLOಗಳ ಜವಾಬ್ದಾರಿ ಅನ್ನುವಂಥದ್ದು ಕೂಡ ವಿವರಿಸಲಾಗಿದೆ. ಸಹಾಯಕ್ಕಾಗಿ ಮತದಾರರ ಸೌಲಭ್ಯ ಕೇಂದ್ರಗಳ ಬಗ್ಗೆ ಪ್ರಚಾರ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಹಾಗಾದರೆ ಈ ಇಡೀ ಪ್ರಕ್ರಿಯೆಯಲ್ಲಿ ಯಾರು ಯಾವ ಸ್ವರೂಪದಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಇರುವಂತಹ ಭಕ್ತರು ಒಬ್ಬರಲ್ಲ, ಇಬ್ಬರಲ್ಲ, ಕೋಟಿ ಮಂದಿ, ಇಡೀ ದೇಶದ ಉದ್ದಗಲಕ್ಕೇನು ಇಡೀ ಪ್ರಪಂಚದಾದ್ಯಂತನೇ ಕೋಟಿ ಭಕ್ತರನ್ನು ಹೊಂದಿರುವಂತಹ ದೇವರು ಅಂತ ಹೇಳಿದರೆ ಅಯೋಧ್ಯೆಯ ರಾಮ. ಜಾತಿ ಧರ್ಮ ಮೀರಿರ್ತಕ್ಕಂತಹ ಭಕ್ತರು ಅಯೋಧ್ಯೆಯ ರಾಮನಿಗೆ ಕೋಟಿ ರೂಪದಲ್ಲಿ ದೇಣಿಗೆ ಕೂಡ ಕೊಡ್ತಾ ಇದ್ದಾರೆ. ಅಂಥ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದು ದೇಣಿಗೆ ಲೂಟಿ ಮಾಡಿದರು ಇಲ್ಲಿನ ಕಿರಾತಕರು. ಅಯೋಧ್ಯೆ ದೇಣಿಗೆ ಗೋಲ್ಮಾಲ್ ಬೆಳಕಿಗೆ ಬಂದಾಗಿಂದಲೂ ಕೂಡ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷದವರು RSS ಈ ವಿಚಾರದಲ್ಲಿ ಮೌನವಾಗಿರೋದು ಯಾಕೆ ಉತ್ತರ ಕೊಡ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದರು. ಆದರೆ ಇವತ್ತು RSSನ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆಯವರು ಈ ವಿಚಾರದಲ್ಲಿ RSSನ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಯೋಧ್ಯೆ ರಾಮನ ದೇಣಿಗೆ ಕದ್ದಿದ್ದು ಹಿಂದೂ ಭಾವನೆಗಳಿಗೆ ಧಕ್ಕೆಯಾಗಿದೆ. ಹಿಂದೂ ಸಮಾಜದ ಭಕ್ತಿ ನಂಬಿಕೆಗೆ ಅತಿ ದೊಡ್ಡ ಪೆಟ್ಟು ಬಿದ್ದಿದೆ. ಲೋಪದೋಷಗಳನ್ನು ಟ್ರಸ್ಟ್ನವರು ಸರಿಪಡಿಸಿಕೊಳ್ಬೇಕು. ಉತ್ತರ ಪ್ರದೇಶದ ಸರ್ಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಅಯೋಧ್ಯೆ ವಿಚಾರ ಇಟ್ಕೊಂಡು ಹಿಂದೂ ವಿರೋಧಿಗಳು ಹಿಂದೂ ಸಮಾಜವನ್ನು ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಎಚ್ಚರವಾಗಿರಬೇಕು ಅಂತ ಹೇಳೋದರ ಮೂಲಕ ವಿರೋಧಿಗಳಿಗೂ ಕೂಡ ಉತ್ತರವನ್ನು ರವಾನಿಸಿದ್ದಾರೆ. अयोध्या में श्री रामलला मंदिर में रखे हुए दान पात्रों में जमा राशि की चोरी की दुर्भाग्यपूर्ण घटना से समूचे समाज और राम भक्तों को भावना एवं श्रद्धा को आघात पहुंचा है. दोषी पाए जाएंगे, उन्हें कठोर दंड हो यह सुनिश्चित करना आवश्यक है. इस दुर्भाग्यपूर्ण घटना का लाभ उठाकर हिंदू विरोधी, राष्ट्र विरोधी शक्तियों के हिंदू धर्म एवं समाज को बदनाम करने के षड्यंत्रों को विफल करे. ಇಷ್ಟು ದಿನ RSS ಉತ್ತರ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು. ಈಗ RSS ಉತ್ತರ ಕೊಟ್ಟ ಮೇಲೂ ಕೂಡ ವಿರೋಧವನ್ನ ಮುಂದುವರಿಸಿದ್ದಾರೆ. जी के लिखित वक्तव्य और कड़ी निंदा से क्या दोषियों को सजा मिल जाएगी? जब राम मंदिर ट्रस्ट में RSS और भाजपा के ही लोग भरे पड़े हैं तो फिर ये कड़ी निंदा किसकी कर रहे हैं, किससे कर रहे हैं? ಹೀಗೆ ಇನ್ನೂ ಕೂಡ ಆರೋಪ ಈ ವಿಚಾರದಲ್ಲಿ ಮುಂದುವರಿದಿದೆ. ಇನ್ನು ರಾಜ್ಯದ ರೈತರು ಈ ಬಾರಿ ಮಳೆರಾಯನಿಗೆ ಯಾವ ರೀತಿಯಲ್ಲೆಲ್ಲ ಪೂಜೆ ಮಾಡಬಹುದು ಆ ಎಲ್ಲ ಸ್ವರೂಪದಲ್ಲಿ ಪೂಜೆಯನ್ನು ಮಾಡಿಯಾಗಿದೆ. ಎಲ್ಲ ಸ್ವರೂಪಗಳಲ್ಲೂ ಕೂಡ ಬೇಡ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಜಲಾಶಯಗಳು ಕೂಡ ಬರಿದಾಗಿದ್ದಾವೆ, ನೀರು ಖಾಲಿ ಆಗ್ತಾ ಇದೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ರಾಜ್ಯದ ಜಿಲ್ಲೆಯಲ್ಲೂ ಬರದ ಛಾಯೆ ಆವರಿಸುತ್ತಿದೆ. ಬಿತ್ತಿದ ಬೀಜ ಮೊಳಕೆ ಒಡಿತಿಲ್ಲ, ಮಳೆಗಾಗಿ ಪ್ರಾರ್ಥನೆಯೂ ನಿಲ್ತಿಲ್ಲ. ಆದರೂ ಮಾಯವಾದ ಮಳೆರಾಯನ ಮುನಿಸು ಮಾತ್ರ ನಿಲ್ತಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಮಳೆರಾಯ ಕೈಕೊಟ್ಟಿದ್ದಾನೆ. ಕಬ್ಬು ಬೆಳೆ ಒಣಗ್ತಿದ್ದು ತಕ್ಷಣ ನೀರು ಹರಿಸುವಂತೆ ಹೋರಾಟ ಮಾಡ್ತಿದ್ದಾರೆ. ನೀರು ಬಿಡಿಸುವಲ್ಲಿ ಸಚಿವರು, ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಸರ್ಕಾರಕ್ಕೆ ನಾಳೆವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರೆ. ನೀರು ಹರಿಸದಿದ್ರೆ ಬೀದಿಗಿಳಿದು ಅಸಹಕಾರ ಚಳವಳಿ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ.
ಬೀದರ್ ಜಿಲ್ಲೆಯಲ್ಲೂ ಮುಂಗಾರು ಕ್ಷೀಣಿಸುತ್ತಿದೆ. ಮಳೆ ಬಾರದಿದ್ರೂ ಧೈರ್ಯ ಮಾಡಿ ಸೋಯಾ, ತೊಗರಿ ಬಿತ್ತನೆ ಮಾಡಿದ್ದಾರೆ. ಈಗಾಗಲೇ ಎಕರೆ ಬಿತ್ತನೆಗೆ 10 ರಿಂದ 15 ಸಾವಿರ ಖರ್ಚು ಮಾಡಿದ್ದಾರೆ. ಆದ್ರೆ ಈಗ ಮಳೆ ಕೈಕೊಟ್ಟಿದ್ದು ರೈತರ ಸಾಲ ಮನ್ನಾ ಮಾಡಬೇಕು, ಬರಗಾಲ ಘೋಷಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಕುಮಾರಸ್ವಾಮಿ ಹ್ಯಾಂಗ್ ಮಾಡ್ಯಾರಲ್ಲ 2 लाख ರೂಪಾಯಿ ಸಾಲ ಮನ್ನಾ, ಆ ಥರ DK ಶಿವಕುಮಾರ್ ಅವರು ಸಾಲ ಮನ್ನಾ ಮಾಡಬೇಕು. ಹಾಗೆ ರೈತ ಬದುಕ್ತಾನ, ಇದರಿಂದ ಮಾಡ್ತಾನ, ಮತ್ತು ಬರಗಾಲ ಬಿ ಡಿಕ್ಲೇರ್ ಮಾಡಬೇಕು. ದಾವಣಗೆರೆಯಲ್ಲಿ ಬಾರದ ಮಳೆಯಿಂದಾಗಿ ಅನ್ನದಾತರಿಗೆ ಬರಸಿಡಿಲು ಬಡಿದಂತಾಗಿದೆ. ಮಳೆಯಾಗದೆ ದಿನದಿಂದ ದಿನಕ್ಕೆ ಬೆಳೆಗಳು ಒಣಗ್ತಿವೆ. ಬೆಳೆಗಳಿಗೆ ನೀರು ಹರಿಸಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ನೀರಾವರಿ ನಿಗಮ ತೀರ್ಮಾನ ಮಾಡಿದೆ. ನಮ್ಮಲ್ಲಿ ಈಗ ಬರ ಕಾಮಗಾರಿಗಳನ್ನು ಅತಿ ತುರ್ತಾಗಿ ಕೈಗೊಳ್ಳಬೇಕಾಗಿ ಸರ್ಕಾರಕ್ಕೆ ಈ ಮೂಲಕ ವಿನಂತಿಯನ್ನು ಮಾಡ್ತದೆ. ಚಾಮರಾಜನಗರದಲ್ಲಿ ಮಳೆ ಇಲ್ಲದೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 95,779 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡುವ ಗುರಿ ಹೊಂದಲಾಗಿತ್ತು. ಆದರೆ ಮಳೆ ಇಲ್ಲದ ಕಾರಣ ಕೇವಲ 25,971 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಇಳುವರಿ ಗಣನೀಯವಾಗಿ ಕುಸಿತವಾಗಿದ್ದು ಬರ ಘೋಷಣೆ ಮಾಡಿ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಇದೆಲ್ಲ ಭಾಳ ಸಮಸ್ಯೆ ಆಗಿ ಮೇವಿಗೆ ಭಾಳ ಅಧ್ವಾನದಂಥ ತೊಂದರೆ ಆಗಿಬಿಟ್ಟಿದೆ ಸರ್. ಈಗ ನಾವು ಕೇಳೋದು ಏನಪ್ಪ ಅಂತಂದರೆ, ನಮ್ಮ ಚಾಮರಾಜನಗರ ಜಿಲ್ಲೆನ ಬಡಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ. ಮಳೆ ಕೊರತೆ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಕೊರತೆ ಕಾಣಿಸಿದೆ. ಡ್ಯಾಂನಲ್ಲಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರ ಆದೇಶಿಸಿದೆ. ಇದರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಮಳೆ ಬಾರದಿದ್ರೆ ಪರ್ಯಾಯ ಕ್ರಮ ಕೈಗೊಳ್ತೇವೆ ಅಂದಿದ್ದಾರೆ. ಇವತ್ತು ಬರಗಾಲ ಛಾಯೆ ಇದೆ, ಹಾಗಾಗಿ ಇವತ್ತು ನಾನಿಲ್ಲಿ ಬಂದಿರೋದು ಕೊಪ್ಪಳಕ್ಕೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ, ನಾವು ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು, ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಬೇಕು, ನಾವು ಏನು ತಯಾರಿಗಳನ್ನ ಮಾಡಬೇಕು ಅದನ್ನು ಮಾಡೋಕ್ಕೆ ನಾವು ಬಂದಿರೋದು. ಮಳೆಗಾಗಿ ಕೊಪ್ಪಳ ತಾಲೂಕಿನ ತಳಬಾಳು ಗ್ರಾಮಸ್ಥರು ವಿಭಿನ್ನ ಹರಕೆ ತೀರಿಸಿದ್ದಾರೆ. ತಳಬಾಳು ಗ್ರಾಮದಿಂದ ಅರಕೇರ ಗ್ರಾಮಕ್ಕೆ ಪಾದಯಾತ್ರೆ ಮೂಲಕ ಬಂದು ಭಜನೆ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲೂ ಮಳೆ ಕೊರತೆಗೆ ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ಜಿಲ್ಲೆಯಾದ್ಯಂತ ಮೋಡ ಬಿತ್ತನೆಯ ಅಸ್ತ್ರ ಪ್ರಯೋಗಿಸುವುದಕ್ಕೆ ಪ್ಲಾನ್ ಮಾಡಲಾಗಿದೆ. ಜಿಲ್ಲೆಯ 6 ಶಾಸಕರು ಒಗ್ಗಟ್ಟಾಗಿ ಮೋಡ ಬಿತ್ತನೆಗೆ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಕೋಳಿವಾಡ ಒಡೆತನದ PKK ಸಂಸ್ಥೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸುಮಾರು 3 ದಿನಗಳ ಕಾಲ ಮೋಡ ಬಿತ್ತನೆ ನಡೆಸಲು ಮುಂದಾಗಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಇದೆ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಮಾಡ್ತೀವಿ. ನಾಳೆ ರಾಣೆಬೆನ್ನೂರು ತಾಲೂಕಲ್ಲಿದ್ದರೆ ಅಲ್ಲಿ ಮಾಡ್ತೀವಿ. 8 ತಾಲೂಕುಗಳಲ್ಲಿ ವಿಜ್ಞಾನಿಗಳನ್ನು ಕೇಳಿಕೊಂಡು ಎಲ್ಲೆಲ್ಲಿ ಮೋಡಗಳಿದ್ದಾವೆ ಅಲ್ಲೆಲ್ಲಿ ಬಿತ್ತನೆಯನ್ನು ಮಾಡ್ತೀವಿ. ಬರದ ಭಯದ ಮಧ್ಯೆ ಕೆಲ ಜಿಲ್ಲೆಗಳಲ್ಲಿ ಮಳೆ ಸಿಂಚನವಾಗ್ತಿದೆ. ಬೆಳಗಾವಿ, ಹುಬ್ಬಳ್ಳಿ, ಹಾಸನದ ಮಲೆನಾಡು ಪ್ರದೇಶಗಳಲ್ಲಿ ಜಿಟಿ ಮಳೆಯಾಗ್ತಿದೆ. ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದ ರೈತರು ಇಷ್ಟು ಗೋಳಾಡ್ತಿರೋದಕ್ಕೆ ಕಾರಣ ಮಳೆ ಬಂದಿಲ್ಲ ಅಂತೇಳಿ. ಯಾಕಂದರೆ ಎಲ್ಲರೂ ಕೂಡ ಕೇಳ್ತಿರೋದು ಒಂದೇ ಒಂದು ಮಾತನ್ನು, ದಯವಿಟ್ಟು ಬರ ಡಿಕ್ಲೇರ್ ಮಾಡಿ, ಪರಿಹಾರ ಕೊಡಿ, ಈಗಾಗಲೇ ನಾವು ಕಷ್ಟದಲ್ಲಿದ್ದೀವಿ ಅನ್ನುವಂಥದ್ದನ್ನು ರೈತರು ಆಲ್ರೆಡಿ ಹೇಳೋದಕ್ಕೆ ಶುರು ಮಾಡಿದರೆ. ಇನ್ನೂ ಕೂಡ ಜುಲೈ ತಿಂಗಳು ಬಂದಿದೆ ಅಷ್ಟೇ. ಅಷ್ಟೊತ್ತಿಗಾಗಲೇ ಎಲ್ಲ ಕಡೆಗಳಲ್ಲಿ ಜಲಾಶಯಗಳು ಖಾಲಿಯಾಗಿದ್ದಾವೆ. ಜಲಾಶಯಗಳಿಗೆ ಇನ್ಫ್ಲೋ ಸಂಪೂರ್ಣವಾಗಿ ಕುಸಿತ ಕಂಡಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಒಟ್ಟು 4 ಜಲಾಶಯಗಳಿದ್ದಾವೆ. ಇಲ್ಲಿ ಹಾರಂಗಿ, ಹೇಮಾವತಿ, KRS, ಕಬಿನಿ, ಈ 4 ಜಲಾಶಯಗಳ ವಿಚಾರಕ್ಕೆ ಬಂದಾಗ ಈ 4 ಜಲಾಶಯಗಳ ಒಟ್ಟು ಸಾಮರ್ಥ್ಯ ಇರುವಂಥದ್ದು ಮತ್ತು ಇವತ್ತಿನ ನೀರಿನ ಮಟ್ಟವನ್ನು ನಾವು ನೋಡ್ತಾ ಇದ್ದೀವಿ. ಕಾವೇರಿ ಜಲಾನಯನದಲ್ಲಿ ಒಟ್ಟು 114.57 TMCಯಷ್ಟು ನೀರಿನ ಸಾಮರ್ಥ್ಯ ಇದ್ದರೆ 24.47 TMC ಮಾತ್ರ ಇವತ್ತು ಇರುವಂಥದ್ದು. 93.93 TMCಯಷ್ಟು ನೀರು ಕಳೆದ ವರ್ಷ ಇದೇ ದಿವಸಕ್ಕೆ ಇದ್ದಿತ್ತು. ಇನ್ನು ಬೆಂಗಳೂರು, ಮಂಡ್ಯ, ಮೈಸೂರು, ರಾಮನಗರ ಜನರ ಪಾಲಿಗೆ ಕುಡಿಯುವ ನೀರಿಗೆ ಪೂರೈಸುವಂತಹ ಬಹಳ ದೊಡ್ಡ ಆಸರೆ ಅಂತ ಹೇಳಿದರೆ ಅದು KRS ಜಲಾಶಯ. ಇಲ್ಲಿ ಈಗ ನೀರು ಪಾತಾಳಕ್ಕೆ ಹೋಗಿದೆ. KRSನ ಒಟ್ಟು ನೀರಿನ ಮಟ್ಟವನ್ನು ನೋಡಿ, ಒಟ್ಟು 49.45 TMC ಸಂಗ್ರಹಣಾ ಸಾಮರ್ಥ್ಯವನ್ನು ನಮ್ಮ KRS ಡ್ಯಾಮ್ ಹೊಂದಿರುವಂಥದ್ದು. ಇಂದಿನ ಸಾಮರ್ಥ್ಯ ಇಂದಿನ ಮಟ್ಟ ಇರುವಂಥದ್ದು ಕೇವಲ 6.75 TMC ಮಾತ್ರ. ಅದೇ ಕಳೆದ ವರ್ಷ ಇದ್ದಿದ್ದು 45.05 TMCಯಷ್ಟು ನೀರು ಆಲ್ರೆಡಿ. ಆದರೆ ಬಹುತೇಕ ಫುಲ್ ಆಗಿತ್ತು. ಸಿದ್ದರಾಮಯ್ಯನವರು ಹೋಗಿ ಬಾಗಿನ ಅರ್ಪಿಸಿ ಬಂದಿದ್ದರು. ಇನ್ನು ಕೃಷ್ಣಾ ಜಲಾನಯನದಲ್ಲಿ ಒಟ್ಟು 420.45 TMCಯಷ್ಟು ನೀರು ಇಲ್ಲಿ ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ. ಇಂದು 91.21 TMCಯಷ್ಟು ಮಾತ್ರ ಇದೆ. 282.81 TMCಯಷ್ಟು ನೀರು ಕಳೆದ ವರ್ಷ ಆಯಿತು. ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳುವಂಥದ್ದು ನಾವು ಗಮನಿಸ್ಬೋದು. ಇದರಲ್ಲಿ ಭದ್ರಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಆಲಮಟ್ಟಿ, ನಾರಾಯಣಪುರ ಎಲ್ಲ ಡ್ಯಾಮ್ಗಳ
ಒಟ್ಟು ಜಲಾಶಯಗಳ ಸಾಮರ್ಥ್ಯ ಇದು. ಇಲ್ಲಿ ಬಹಳ ಮುಖ್ಯವಾಗಿ ತುಂಗಭದ್ರಾ ಡ್ಯಾಮ್ನ ವಿಚಾರಕ್ಕೆ ಬಂದರೆ ಒಟ್ಟು 105.79 ನೀರು ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುವಂತಹ ಅತಿದೊಡ್ಡ ಡ್ಯಾಮ್ ತುಂಗಭದ್ರಾ ಡ್ಯಾಮ್. ಆದರೆ ಇಲ್ಲಿ 105.79 TMC ಇದ್ದಂತಹ ಇರಬೇಕಾಗಿದ್ದಂತಹ ಸಂಗ್ರಹಣಾ ಸಾಮರ್ಥ್ಯ ಇರುವಂಥದ್ದು ಕೇವಲ ಹುಡುಕಿದ್ರೂ ಕೂಡ ಸಿಗಲಾರದಷ್ಟು ನೀರು, ಅಂದರೆ 9.33 TMCಯಷ್ಟು ನೀರು ಮಾತ್ರ ಇದೆ. 74.49 TMCಯಷ್ಟು ನೀರು ಕಳೆದ ವರ್ಷ ಇತ್ತು. ಇನ್ನು ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಅಂತ ಇದ್ದರೆ ಅದಕ್ಕೆ ಹೈಡಲ್ ಪ್ರಾಜೆಕ್ಟ್ ಡ್ಯಾಮ್ಗಳು ಬಹಳ ಮುಖ್ಯ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು 3 ಹೈಡಲ್ ಪ್ರಾಜೆಕ್ಟ್ನ ಡ್ಯಾಮ್ಗಳು, ಅದು ಲಿಂಗನಮಕ್ಕಿ, ಸೂಪ, ವರಾಹಿ. ಈ 3 ಜಲಾಶಯಗಳ ಒಟ್ಟು ಸಾಮರ್ಥ್ಯ ಇರುವಂಥದ್ದು 328.21 TMCಯಷ್ಟು ನೀರು. ಇಂದು 49.40 TMC ಮಾತ್ರ ಇದೆ. ಕಳೆದ ವರ್ಷ ಈ ದಿವಸಕ್ಕೆ ಇದ್ದಂಥದ್ದು 133.70 TMCಯಷ್ಟು ನೀರಿತ್ತು. ಆಲ್ಮೋಸ್ಟ್ ತುಂಬುತ್ತಾ ಬಂದಿದ್ವು ಬೇರೆ ಬೇರೆ ಜಲಾಶಯಗಳು. ಕರ್ನಾಟಕದಲ್ಲಿ ಭೀಕರ ಬರ ಶುರುವಾಗ್ತಾ ಇದೆ, ಆದರೆ ಉತ್ತರ ಭಾರತದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ. ಎಡೆಬಿಡದೆ ಸುರಿತಾ ಇರುವಂತಹ ಮಳೆಗೆ ಉತ್ತರ ಭಾರತದ ಜನ ತತ್ತರಿಸಿ ಹೋಗಿದ್ದಾರೆ. ರಾಜಸ್ಥಾನದ ಬನ್ಸ್ವಾಲಾದಲ್ಲಿ ಭಾರೀ ಮಳೆಯಿಂದಾಗಿ ರಸ್ತೆಯಲ್ಲಿ ನೀರು ನಿಂತಿದೆ. ಉತ್ತರ ಪ್ರದೇಶದ ಮಥುರಾದಲ್ಲಿ ರಸ್ತೆಯಲ್ಲಿಯೇ ನೀರು ನಿಂತದರ ಪರಿಣಾಮ ಸವಾರರು ಪರದಾಡ್ತಾ ಇದ್ರು. ಮುಂಬೈಯಲ್ಲಿಯೂ ಕೂಡ ಭಾರೀ ಮಳೆಯಿಂದಾಗಿ ಥಾಣೆ ಅಂಡರ್ಪಾಸ್ನಲ್ಲಿ ಕಾರು ಮುಳುಗಿದೆ. ಆ ಭಯಾನಕ ದೃಶ್ಯಗಳು ಕೂಡ ಅಲ್ಲಿಂದ ಸಿಗ್ತಾ ಇರುತ್ತೆ. ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ನೀರು ತುಂಬಿದೆ ಅನ್ನೋದನ್ನು ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಇನ್ನು ಗುಜರಾತ್ನಲ್ಲೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ವಲ್ಸಾದ್ ಜಿಲ್ಲೆಯಲ್ಲಿ ಸುರಿದಂತಹ ಭಾರೀ ಮಳೆಗೆ ಅಲ್ಲಿಯ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ಗುಜರಾತ್ನ ಕಾವೇರಿ ನದಿ ಮೈತುಂಬಿ ಹರಿದಿದೆ. ಇನ್ನು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ನಿರಂತರ ಮಳೆಯಿಂದಾಗಿ ಶಿಪ್ರಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ರಾಮ್ಘಾಟ್ ಬಳಿಯಲ್ಲಿ ಇರುವಂತಹ ದೇವಾಲಯಗಳು ಜಲಾವೃತಗೊಂಡಿರುವಂಥದ್ದು ಕೂಡ ಕಂಡುಬರ್ತಾ ಇದೆ. ಇನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿ ಇವತ್ತಿಗೆ ಭರ್ತಿ 1 ತಿಂಗಳಾಯಿತು. ಇದೇ ಖುಷಿಯನ್ನು ಮೊದಲು ಶಿವಕುಮಾರ್ ಅವರು ಇವತ್ತು ಹಂಚಿಕೊಂಡಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಂಥವರು ನಗ್ತಾ ನಗ್ತಾ ಕುರ್ಚಿ ಬಿಟ್ಟುಕೊಟ್ಟಿದ್ದು ಬಹಳ ವಿರಳ. ಆದರೆ ನಮ್ಮ ರಾಜ್ಯದಲ್ಲಿ ಕುರ್ಚಿಗಾಗಿ ನಡೆದಂತಹ ಗಲಾಟೆಗಳು, ನಾಟಕಗಳನ್ನು ಅನೇಕ ಸಂದರ್ಭಗಳಲ್ಲಿ ನಮ್ಮ ರಾಜ್ಯದ ಜನ ನೋಡಿದ್ದೀವಿ. ಆದರೆ ಸಿದ್ದರಾಮಯ್ಯನವರು ಹಾಗಲ್ಲ. DK ಶಿವಕುಮಾರ್ ಅವರು ಪಕ್ಷ ಕಟ್ಟಿ ಸರ್ಕಾರ ರಚಿಸೋದಕ್ಕೆ ಮಾಡಿದಂಥ ದುಡಿಮೆ ಬಗ್ಗೆ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿಯೇ ಹೈಕಮಾಂಡ್ ಅವರು ಯಾವಾಗ ಸೂಚನೆ ಕೊಟ್ಟರು ತಕ್ಷಣ ಅದಕ್ಕೆ ಒಪ್ಪಿಕೊಂಡು ಸಣ್ಣ ವಿವಾದವೂ ಕೂಡ ಆಗದಂತೆ CM ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಟ್ರು. ಆ ಕೃತಜ್ಞತೆಯ ಮನೋಭಾವ DK ಶಿವಕುಮಾರ್ ಅವರಲ್ಲೂ ಕೂಡ ಇದ್ದೇ ಇದೆ. ಇದೇ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದರು. ಪತ್ನಿ ಉಷಾ ಹಾಗೂ ಸಹೋದರ DK ಸುರೇಶ್ ಅವರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಹೋಗಿ ಅವರ ನಿವಾಸಕ್ಕೆ ಬಂದು ಅಲ್ಲಿ ಸನ್ಮಾನಿಸಿ ಅವರ ಆಶೀರ್ವಾದವನ್ನು ಕೂಡ ಪಡೆದರು. ಸಿದ್ದರಾಮಯ್ಯನವರು ಖುಷಿಯಾಗಿ ಮಾತಾಡ್ತಾ DK ಶಿವಕುಮಾರ್ ಕುಟುಂಬದ ಜೊತೆಗೆ ಬ್ರೇಕ್ಫಾಸ್ಟ್ ಕೂಡ ಸವಿದರು. ಅಧಿಕಾರ ಹಂಚಿಕೆಯನ್ನು ಸುಸೂತ್ರವಾಗಿ ಮಾಡಿರುವಂತಹ ಸಿದ್ದರಾಮಯ್ಯನವರ ಜೊತೆಗೆ ಇದೇ ಆತ್ಮೀಯತೆ ಉಳಿಸ್ಕೊಳ್ಬೇಕಾಗಿರುವಂಥದ್ದು DK ಶಿವಕುಮಾರ್ ಅವರು ಕೂಡ ರಾಜಕೀಯವಾಗಿಯೂ ಕೂಡ ತಮ್ಮ ಒಗ್ಗಟ್ಟನ್ನು ಅವರು ತೋರಿಸ್ಕೊಳ್ಳೇಬೇಕು. ಹಾಗಾಗಿಯೇ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿ ಮಾಡಿದರು. ಇವತ್ತಿನ ಇಬ್ಬರ ಭೇಟಿ 10 ಸಂದೇಶಗಳನ್ನು ಕೂಡ ಕೊಟ್ಟಿದೆ. ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಸೈಡ್ಲೈನ್ ಮಾಡಲಾಗತ್ತೆ ಅನ್ನುವಂತಹ ಒಂದು ವಾದ ಏನಿದೆ, ಆ ವಾದವನ್ನು ಸರಿಪಡಿಸಬೇಕು. ಅಹಿಂದ ವರ್ಗಗಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾಗಬಾರ್ದು. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಸೈಡ್ಲೈನ್ ಮಾಡಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ವಿಧಾನಸಭೆ ಮತ್ತು ಲೋಕಸಭೆಯನ್ನು ಗೆಲ್ಲೋದಕ್ಕೂ ಕೂಡ ಮುಂದೆಯೂ ಈ ಒಗ್ಗಟ್ಟಿನ ಬಲ ಬೇಕಿದೆ. ಇಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸುವ ಕೆಲಸವನ್ನು CM ಮಾಡಿದ್ದಾರೆ. ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ಮಾರ್ಗದರ್ಶಕರು ಅಂತವೂ ಕೂಡ ಅವರು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಹಿಂದ ನಾಯಕರನ್ನು ಪಕ್ಷ ಗೌರವಿಸ್ತಾ ಇದೆ, ಗೌರವದಿಂದಲೇ ನಾವು ನೋಡ್ಕೊಳ್ತಾ ಇದ್ವಿ. ತಾನು ಮುಖ್ಯಮಂತ್ರಿ ಆದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಕೊಡಬೇಕಾದಂಥ ಗೌರವವನ್ನು ಕೊಡ್ತಾ ಇದ್ದೀನಿ ಅನ್ನೋಂಥದ್ದು ಕೂಡ ಅವರು ಈ ಮೂಲಕ ಸಂದೇಶವನ್ನು ರವಾನಿಸಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲೂ ಒಗ್ಗಟ್ಟಿದೆ ಅನ್ನುವಂತಹ ಮೆಸೇಜ್ ಇದೇ ಸಂದರ್ಭದಲ್ಲಿ ರವಾನೆಯಾಗಿದ್ದು ಪ್ರತಿಪಕ್ಷಗಳಿಗೂ ಕೂಡ ಒಂದು ಸಂದೇಶ ರವಾನೆಯಾದಂತಾಗಿದೆ. 2028ಕ್ಕೂ ನಾವು ಒಗ್ಗಟ್ಟಿನಿಂದ ನಡೆಯಬಲ್ಲೆವು ಅನ್ನೋದನ್ನು ತೋರಿಸ್ಕೊಡುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ರಾಜಕೀಯ ಲೆಕ್ಕಾಚಾರಗಳು ಏನೇ ಇರಲಿ, ಮುಖ್ಯಮಂತ್ರಿಯಾಗಿ 1 ತಿಂಗಳು ಪೂರೈಸಿರುವಂತಹ DK ಶಿವಕುಮಾರ್ ಅವರು ಒಂದಿಷ್ಟು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ ಅವರು ಕಳೆದ 1 ತಿಂಗಳಲ್ಲಿ ಕೈಗೊಂಡಂತಹ ತೀರ್ಮಾನಗಳ ವಿಚಾರಕ್ಕೆ ಬಂದಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಅಂದರೆ ಈಗಾಗಲೇ ಹೆಣ್ಣುಮಕ್ಕಳಿಗೆ ಬಸ್ ಪಾಸ್ ಉಚಿತ ಇತ್ತು, ಆದರೆ ಗಂಡು ಮಕ್ಕಳಿಗೂ ಕೂಡ ಉಚಿತ ಬಸ್ ಪಾಸನ್ನು ಘೋಷಣೆ ಮಾಡಿದರು. ಅಷ್ಟೇ ಅಲ್ಲದೆ ಅದನ್ನು ವಿತರಣೆ ಮಾಡುವ ಮತ್ತು ಆಲ್ರೆಡಿ ಯಾರು ಪೇಮೆಂಟ್ ಮಾಡಿದ್ದಾರೆ ಅಂಥವ್ರನ್ನ ರಿಯಂಬರ್ಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಘೋಷಣೆ ಮಾಡಿದ್ದಾರೆ. ಇದು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿ ಕೋಟಿ ಕನ್ನಡಿಗರ ಆಗ್ರಹ ಇದ್ದೇ ಇದೆ.
ಮುಂದಿನ 6 ತಿಂಗಳಲ್ಲಿ 72,000 ಸರ್ಕಾರಿ ಹುದ್ದೆಗಳ ಭರ್ತಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದು ಆದಷ್ಟು ಬೇಗನೆ ಕಾರ್ಯರೂಪಕ್ಕೆ ಬರಬೇಕು. ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಿಸೋದಕ್ಕೆ 2,000 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ಈಗಾಗಲೇ ಮುಖ್ಯಮಂತ್ರಿಯವರು ತಮ್ಮ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಘೋಷಣೆ ಮಾಡಿದ್ರು. ಅದು ಕಾರ್ಯರೂಪಕ್ಕೆ ಬರಬೇಕು. ಬೆಂಗಳೂರಿನ ರಸ್ತೆಗಳು ಕ್ಲಿಯರ್ ಆಗಬೇಕು. ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪ್ರಜಾಸೇವೆ ಸಚಿವಾಲಯ ಅನ್ನುವಂಥದ್ದನ್ನು ಸೃಷ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಮನೆ ಮನೆಗೆ ಆಡಳಿತವನ್ನು ಮುಟ್ಟಿಸುವಂಥ ಗುರಿ ಇದು. ಆದರೆ ಅದು ಘೋಷಣೆಯಾಗಿಯೇ ಇನ್ನೂ ಆಲ್ರೆಡಿ 1 ತಿಂಗಳಾಗೋಯ್ತು. ಅದರ ಅರ್ಥ ಈ ಆಡಳಿತ ಅವಧಿ 1 ತಿಂಗಳು ಮೈನಸ್ ಆಗಿದೆ. ಆದಷ್ಟು ಬೇಗನೆ ಅದು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ರಸ್ತೆಯನ್ನು ಉದ್ಘಾಟಿಸಿದ್ದಾರೆ. ಹೆಬ್ಬಾಳ ಸುರಂಗಕ್ಕೆ ಶಂಕುಸ್ಥಾಪನೆಯನ್ನು ಮಾಡುವ ಮೂಲಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಡ್ರಗ್ಸ್ ಮುಕ್ತ ಕರ್ನಾಟಕ ನಿರ್ಮಿಸುವುದಕ್ಕೆ ಟಾಸ್ಕ್ ಫೋರ್ಸ್ ಅನ್ನು ರಚಿಸ್ತೀನಿ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ. 2,500 ಚದರ ಅಡಿವರೆಗಿನ ಮನೆಗಳಿಗೆ ಓಸಿ ವಿನಾಯಿತಿಯನ್ನು ಕಲ್ಪಿಸೋದ್ರ ಮೂಲಕ ಈ ಸಣ್ಣ ಮಧ್ಯಮ ವರ್ಗದವರಿಗೆ ಒಂದು ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ತುಂಗಭದ್ರಾ ಡ್ಯಾಮ್ಗೆ ನೂತನ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಯಶಸ್ವಿಯಾಗಿ ನಡೆದಿದೆ. ಶೀಘ್ರದಲ್ಲೇ 100 ಬೈಕ್ ಆಂಬ್ಯುಲೆನ್ಸ್ಗಳ ಲೋಕಾರ್ಪಣೆಗೂ ಕೂಡ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ಅಮೆರಿಕ ಇಸ್ರೇಲ್ ನಡೆಸಿದ್ದ ಮೊದಲ ದಿನದ ದಾಳಿಯ ಸಂದರ್ಭದಲ್ಲಿ ಬಹುತೇಕ 2ನೇ ದಿನಕ್ಕೇನೆ ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಅಲ್ ಖಮೇನಿ ಅವರನ್ನ ಹತ್ಯೆಗೀಡಾಗಿತ್ತು. ಖಮೇನಿ ಮಗ, ಸೊಸೆ, ಮೊಮ್ಮಗು ಸೇರಿದಂತೆ 5 ಜನ ಈ ಯುದ್ಧದಲ್ಲಿ ಸಾವಿಗೀಡಾಗಿದ್ದಾರೆ. 4 ತಿಂಗಳ ಬಳಿಕ ಖಮೇನಿ ಕುಟುಂಬದ ಅಂತ್ಯಕ್ರಿಯೆ ಈಗ ನಡೀತಾ ಇದೆ. ಫೆಬ್ರವರಿ 28ರಂದು ಅಮೆರಿಕ ಖಮೇನಿ ವಾಸವಿದ್ದ ಮನೆಯನ್ನು ಕ್ಷಿಪಣಿ ದಾಳಿ ಮಾಡಿ ಉಡಾಯಿಸಿತ್ತು. ಮರುದಿನ ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಸತ್ತಿದ್ದನ್ನು ಅಮೆರಿಕವೇ ಖಚಿತಪಡಿಸಿತ್ತು. ಇದಾದ ಮೇಲೆ ಖಮೇನಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ತಾತ್ಕಾಲಿಕವಾಗಿ ಮಧ್ಯಂತರ ಶಾಂತಿ ಒಪ್ಪಂದ ಆಗ್ತಿರೋದ್ರಿಂದಾಗಿ ದಾಳಿಗಳು ನಿಂತಿದ್ದಾವೆ. ಹೀಗಾಗಿ ಇರಾನ್ ಸರ್ಕಾರ 4 ತಿಂಗಳ ಬಳಿಕ ಖಮೇನಿ ಸೇರಿದಂತೆ ಅವರ 5 ಕುಟುಂಬ ಸದಸ್ಯರ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಆ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಜುಲೈ 9ನೇ ತಾರೀಕಿನಂದು ಅಂತ್ಯಕ್ರಿಯೆ ನಡೆಯಲಿದೆ. 6 ದಿನಗಳ ಕಾಲ ತನ್ನ ನಾಡಿನ ಮಹಾನಾಯಕನನ್ನ ಸಾರ್ವಜನಿಕರ ದರ್ಶನಕ್ಕೆ ಅವರು ಇಡ್ತಾ ಇದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಇಡ್ತಾ ಇದ್ದಾರೆ. ನಾಳೆಯಿಂದ ಇರಾನ್ ದೇಶದ ಪ್ರಮುಖ ನಗರಗಳಲ್ಲಿ ಖಮೇನಿ ಮೃತದೇಹದ ಮೆರವಣಿಗೆ ನಡೆಯಲಿದೆ. ಟೆಹರಾನ್ನಲ್ಲಿರುವಂತಹ ಗ್ರ್ಯಾಂಡ್ ಮೊಸಲ್ಲಾ ಸಂಕೀರ್ಣದಲ್ಲಿ ಹಿಮದ ಅರಮನೆಯಲ್ಲಿ ಖಮೇನಿ ಸೇರಿದಂತೆ 5 ಮೃತದೇಹಗಳನ್ನು ಇಟ್ಟಿದ್ದರು. ಇವತ್ತು ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ ಸೇರಿದಂತೆ ಸರ್ವ ಧರ್ಮಗಳ ಗುರುಗಳು ಖಮೇನಿ ಪಾರ್ಥಿವ ಶರೀರಕ್ಕೆ ನಮನವನ್ನು ಸಲ್ಲಿಸಿದ್ದಾರೆ. ಇರಾನ್ ನಾಯಕರು ಖಮೇನಿ ಪಾರ್ಥಿವ ಶರೀರದ ಮುಂದೆ ಕಣ್ಣೀರಿಟ್ಟು ಶಿಯಾ ಮುಸ್ಲಿಂ ಸಂಪ್ರದಾಯದಂತೆ ಗೌರವವನ್ನು ಸಮರ್ಪಿಸಿದ್ದಾರೆ. ಅದಾದಮೇಲೆ ಮೃತದೇಹವನ್ನು ಇದೇ ಮೊದಲ ಬಾರಿಗೆ ಹೊರಗೆ ತರಲಾಗಿದೆ. ಟೆಹರಾನ್ನಲ್ಲಿ ಇವತ್ತು ಒಂದೇ ದಿನ 5 ಲಕ್ಷ ಜನ ಇರಾನ್ ನಾಯಕರುಗಳು ಖಮೇನಿಯವರ ಅಂತಿಮ ದರ್ಶನವನ್ನು ಪಡೆದರು. ನಾಳೆಯಿಂದ ಖಮೇನಿ ಮೃತದೇಹವನ್ನು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. ನಾಳೆಯಿಂದ ಒಟ್ಟು 5 ದಿನಗಳ ಕಾಲ ಇರಾನ್ನ ಪ್ರಮುಖ ನಗರಗಳಲ್ಲಿ ಮೆರವಣಿಗೆಯನ್ನು ನಡೆಸಲಿದ್ದಾರೆ. ಜುಲೈ 4ರಿಂದ ಜುಲೈ 6ರವರೆಗೆ ಟೆಹರಾನ್ನ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಿದ್ದಾರೆ. ಜುಲೈ 7ರಂದು ಶಿಯಾ ಮುಸ್ಲಿಮರ ಪವಿತ್ರ ನಗರವಾದ ಕೋಮ್ನಲ್ಲಿ ಸಾರ್ವಜನಿಕ ಮೆರವಣಿಗೆ ನಡೆಸುತ್ತಾರೆ. ಜುಲೈ 8ರಂದು ಇರಾನ್ ದೇಶದ ಐತಿಹಾಸಿಕ ನಗರಗಳಾದಂತಹ ನಜಾಫ್ ಮತ್ತು ಕರ್ಬಲಾದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜುಲೈ 9ಕ್ಕೆ ಆಯತುಲ್ಲಾ ಖಮೇನಿ ಹುಟ್ಟೂರು ಮಷಾದ್ನಲ್ಲಿರುವಂತಹ ಇಮಾಮ್ ರೆಜಾ ಮಸೀದಿಯಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಖಮೇನಿ ಸತ್ತು 133 ದಿನಗಳ ಬಳಿಕ ಅಂತ್ಯಕ್ರಿಯೆ ಆಗ್ತಾ ಇದೆ. 6 ದಿನಗಳ ಕಾಲ ಖಮೇನಿ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ಇರಾನ್ ಆಯೋಜಿಸಿದೆ. ಆದರೆ ಇರಾನ್ಗೆ ಈಗ ಭದ್ರತೆಯ ಭಯ ಇದ್ದೇ ಇದೆ. 2020ರಲ್ಲಿ IRGC ಮೇಜರ್ ಸುಲೇಮಾನಿ ಸತ್ತಾಗ ಅವರ ಅಂತ್ಯಕ್ರಿಯೆಯಲ್ಲಿ 50 ಲಕ್ಷ ಜನ ಸೇರಿದರು. ಆಗ ಕಾಲ್ತುಳಿತ ಆಗಿ 56 ಜನ ಸಾವಿಗೀಡಾಗಿದ್ದರು. ಈಗ ಖಮೇನಿ ಅಂತಿಮ ದರ್ಶನಕ್ಕೆ 1.5ರಿಂದ 2 ಕೋಟಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಜೊತೆಗೆ 30 ದೇಶಗಳ ಗಣ್ಯ ವ್ಯಕ್ತಿಗಳು ಖಮೇನಿ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮುಸ್ತಫಾ ಖಮೇನಿ ನೇತೃತ್ವದ ಮೊದಲ ಐತಿಹಾಸಿಕ ಕಾರ್ಯಕ್ರಮ ಇದಾಗಲಿದ್ದು, ಅವರ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದ್ದೇ ಇದೆ. ಹೀಗಾಗಿ ಕಾಲ್ತುಳಿತದ ಆತಂಕದಿಂದ 4 ನಗರಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ.